ಲಿಟ್ರಲಿ ಇಟ್ ವಾಸ್ ಅ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಟುಡೇ. ಇಟ್ಸ್ ಓಕೆ, ಟ್ರೇಡಿಂಗಲ್ಲಿ ದಿವಸ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ನಮಸ್ಕಾರ ಗಾಯ್ಸ್, ಡೇ 17 ಆಫ್ ಮೈ ಟ್ರೇಡಿಂಗ್ ವಿತ್ ಮೈ ಪೆಕೋನಿಯಾ. ಸೊ ಲಾಸ್ಟ್ 3-4 ಟ್ರೇಡ್ಸ್ ನಂದು ಲಾಸ್ ಆಗಿದೆ. ಸೊ ಏನು ರೀಸನ್ ಏನು ಬಂದುಬಿಟ್ಟು ಅಂದರೆ ಅನಾಲಿಸಿಸ್ ವಾಸ್ ಕರೆಕ್ಟ್, ನನ್ನ ಸ್ಟ್ರಾಟಜಿ ವಾಸ್ ಕರೆಕ್ಟ್. ಸೊ SL ತೊಗೊಂಡು ಟಾರ್ಗೆಟ್ ನೀಡಿದೆ, ಟೆಲಿಗ್ರಾಮಲ್ಲಿ ನೋಡ್ಬೋದು, ನಾನೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಸೊ ಯಾವ ಥರ ಅಂದರೆ ಫಸ್ಟ್ ಟ್ರೇಡು ಸೇಮ್ 1:1 ಕೊಡ್ತು, ರಿವರ್ಸ್ ಆಯಿತು. ಸೆಕೆಂಡ್ ಟ್ರೇಡ್ ಸೇಮ್ ಸ್ಟಾಪ್ ಲಾಸ್ ತೊಗೊಂತು, ಸೇಮ್ ಡೈರೆಕ್ಷನ್ ಗೈಸ್. ಆ ಮೂಮೆಂಟ್ ಯಾವ ಥರ ಬಂದಿದೆ ಅಂದರೆ 3 ಸಲ ನಾನು ಸ್ಟಾಪ್ ಲಾಸ್ ಹಿಟ್ಟಾಗಿ ನೆಕ್ಸ್ಟ್ ದ ಲಾಸ್ಟ್ ಟ್ರೇಡ್ ತೊಗೊಂಡಿರಲಿಲ್ಲ ನಾನು. ಜಸ್ಟ್ ಐ ವಾಸ್ ವಾಚಿಂಗ್ ಇಟ್ ಗೇವ್ ಅಸ್ ಅ ಟಾರ್ಗೆಟ್ ಅಬೌಟ್ 200 to 300 pips ಗೈಸ್. ಲಿಟ್ರಲಿ ಇಟ್ ವಾಸ್ ಅ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು ಟುಡೇ. ಸೊ ತೋರಿಸ್ತೀನಿ ಬನ್ನಿ ಚಾಟಲ್ಲಿ ಯಾವ ಥರ ಇದಾಗಿದೆ ಅಂದ್ಬಿಟ್ಟು ನೋಡಿ ಗಾಯ್ಸ್, ಯಾವ ಥರ ಸ್ಟಾಪ್ ಲಾಸ್ ತೊಗೊಂಡು ಲಾಸ್ಟಲ್ಲಿ ಟಾರ್ಗೆಟ್ ಕೊಟ್ಟಿದೆ. ಇವತ್ತು ಫುಲ್ಲು ಮ್ಯಾನಿಪ್ಯುಲೇಷನ್ ಅಂತ ಹೇಳೋಕ್ಕಾಗಲ್ಲ, ನಾನೇ ಎಂಟ್ರಿ ಎಲ್ಲೋ ಮಿಸ್ ಮಾಡಿದೆ ಅನಿಸುತ್ತೆ. ಜಸ್ಟ್ ಪೇಷನ್ಸಿಂದ ವೆಯ್ಟ್ ಮಾಡ್ಬೋದಿತ್ತೇನೋ. ಇಟ್ಸ್ ಓಕೆ, ಟ್ರೇಡಿಂಗಲ್ಲಿ ದಿವಸ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಲೆಟ್ಸ್ ಬಿ ಇನ್ ಅ ಡಿಸಿಪ್ಲಿನ್ ವೇ. ಥ್ಯಾಂಕ್ ಯು. ಜೈ ಶ್ರೀರಾಮ್ ಗೈಸ್.